ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಷಡ್ಯಂತ್ರ ನಡೆದಿದೆ. ಯಾರದ್ದು ಅಂತ ಹೇಳಲ್ಲ, ಪ್ಲಾನ್ ಮಾಡಿ ಕಪ್ಪು ಚುಕ್ಕೆ ತರೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಷಡ್ಯಂತ್ರ ಮಾಡುವವರ ವಿರುದ್ಧ ಕ್ರಮಕ್ಕೆ ಹೇಳಿದ್ದೇವೆ. ನಾವು ಯಾರೇ ಷಡ್ಯಂತ್ರ ಮಾಡ್ತಾ ಇದ್ರು ಕೂಡ ಕ್ರಮ ಆಗಬೇಕು ಅಂತ ನಾವು ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅವನ್ಯಾರೋ ಮುಸುಕುದಾರಿ ಕೋರ್ಟ್ಗೆ ಹೇಳಿಕೆ ಕೊಟ್ಟಿದ್ದಾನೆ, ನನಗೂ ಗೊತ್ತಿದೆ ಇದೆಲ್ಲ ಖಾಲಿ ಕೇಸ್. ಇದು ಈ ಕೇಸ್ಗಳಲ್ಲಿ ಏನೂ ಇಲ್ಲ, ಇಲ್ಲಿ ಏನೂ ಸಿಗೋದೂ ಇಲ್ಲ. ಕೇವಲ ಈ ಕೇಸು ಖಾಲಿ ಡಬ್ಬ ಸದ್ದು ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಸೋಮವಾರ ಎಲ್ಲ ಡೀಟೇಲ್ಸ್ ಪ್ರತಿಯೊಂದು ತರಿಸ್ಕೊಳ್ತೀನಿ. ತರಿಸ್ಕೊಂಡು ನಾನು ನೋಡ್ತೀನಿ, ಗೃಹ ಸಚಿವರು ಏನು ಹೇಳ್ತಾರೆ ಅದು ಕೂಡ ಕೇಳ್ತೀನಿ. ಯಾವುದೇ ಧರ್ಮ ಆಗಲಿ ಭಾವನೆಗೆ ಚ್ಯುತಿ ಬರಬಾರದು ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಕೋರ್ಟಲ್ಲಿ ಏನಾಯಿತು, ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡೋಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಇದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಅವನು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲು ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾರ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ದು ಜಾಸ್ತಿ ಮಾಡ್ತಾ ಇದೆ ಅಷ್ಟೇ.